ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति 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 या देवी सर्वभूतेषु मातृरूपेण संस्थिता नमस्तस्यै 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 नमो नमः असाध्य साधक स्वामिन् असाध्यं दवति मद ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ಎಲ್ಲ ವೀಕ್ಷಕ ಬಾಂಧವರೇ, ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಕರ್ನಾಟಕ ಚಲನಚಿತ್ರ ಉಪ ವಾಣಿಜ್ಯ ಮಂಡಳಿ ಅಂತ ಹೇಳಿ ವಾಣಿಜ್ಯ ಮಂಡಳಿಯ ಒಂದು 2ನೇ ಭಾಗ ಅಂತ ಕೆಲವರು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಎರಡಾಗಿ ಹೋಗುತ್ತೆ. ಜನ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನೇ ಮಾಡ್ಕೊತಾರೆ ಹೊತ್ತು 10 ಕಡ್ಡಿನ ಸೇರಿಸಿ ಒಂದು ಮಾಡೋಣ ಅನ್ನೋ ಯೋಗ್ಯತೆ ಬಹಳ ಜನ ಕಮ್ಮಿ ಮಾಡ್ಕೊತಾ ಬಂದಿದ್ದಾರೆ. ಯಾವತ್ತೂ ತಿಳ್ಕೊಳ್ಳಿ, ಮುರಿಯೋದು ಬಹಳ ಸುಲಭ, ಒಗ್ಗಟ್ಟು ಬಹಳ ಕಷ್ಟ. ಆ ಕಾಲದಲ್ಲಿ ಜನಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಎಷ್ಟು ಸುಲಭ ಆಗಿತ್ತೋ ಇವತ್ತು ಅಷ್ಟೇ ವಿಶೇಷವಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಾಳು ಮಾಡೋಕ್ಕೂ ಕಾಯ್ತಿರ್ತಾರೆ, ಹೊಟ್ಟೆ ಕಿಚ್ಚಿಕೊಳ್ಳಕ್ಕೆ ಕಾಯ್ತಿರ್ತಾರೆ, ಮುರಿಯಕ್ಕೆ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ಕೃಷ್ಣೇಗೌಡರು ಹಳೇದನ್ನ ಯಾವತ್ತೂ ಹಳೆ ನೀರನ್ನ ಮರಿಬಾರದು ಅನ್ನೋದು ಬಹಳ ಮುಖ್ಯ. ಹೊಸ ನೀರು 108 ಬರುತ್ತೆ, ಹಳೆ ನೀರು ಮರಿಬಾರದು. ಬಹಳ ದೊಡ್ಡ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ನಿರ್ದೇಶನ ಮಾಡೋದು ಅಂದ್ರೆ ನೀನು ಎದ್ದು ನಿಂತ್ಕೋ ಅಂದ್ರೆ ಎದ್ದು ನಿಂತ್ಕೋಬೇಕು, ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಅಂತ ಹೇಳಿ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಧರ್ಮೇಂದ್ರ ಆಗಲಿ, ವಿಶೇಷವಾಗಿರ್ತಕ್ಕಂಥ ರೇಖಾ ಆಗಲಿ, ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಯನ್ನ ದಕ್ಷಿಣ ಭಾರತದವರೆಗೂ ಇರ್ತಕ್ಕಂಥ ಎಲ್ಲರನ್ನೂ ಡೈರೆಕ್ಷನ್ ಮಾಡಿರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂದರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಬ್ಬ ಮನುಷ್ಯನ್ನ ನೀನೇನೋ ಹೇಳೋದು ನನಗೆ, ನನ್ನ ಪಾಡಿಗೆ ನಾನು ಓದ್ತೀನಿ ಅನ್ನೋ ಕಾಲ ಆ ಕಾಲ ಇರಲಿಲ್ಲ. ನಿರ್ದೇಶಕರು ಎದ್ದು ನಿಂತರೆ ನಿರ್ಮಾಪಕರು ಕೈ ಕಟ್ಕೊಂಡು ನಿಂತ್ಕೊಳ್ಳೋರು, ಆರ್ಟಿಸ್ಟ್ ಬರ್ತಿದ್ರೆ ಗೌರವದಿಂದ ಎದ್ದು ನಿಂತ್ಕೊಳ್ಳೋರು. ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಎಲ್ಲರೂ ಅವ್ರವ್ರ ಕ್ಯಾರವ್ಯಾನ್ ಅಲ್ಲಿ ಹೊರಟೋಗ್ತಾರೆ, ಒಗ್ಗಟ್ಟೆ ಹೊರಟೋಗಿದೆ. ಒಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ನಿರ್ದೇಶಕರ ಜೊತೆ ಒಂದು ಸಂಗೀತ ಸಭೆಯನ್ನ ಹಾಕಬೇಕು ಅಂದ್ರೆ ಒಂದು ಸಂಗೀತ ನಿರ್ದೇಶಕ ಪಕ್ಕದಲ್ಲಿರೋರು, ಅಸೋಸಿಯೇಟ್ ಡೈರೆಕ್ಟರ್ ಇರೋರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಚಿತ್ರವನ್ನ ನಿರ್ಮಾಣ ಮಾಡಕ್ಕೆ ಮೊದಲು ಆ ನಿರ್ಮಾಪಕನಿಗೆ ಎಷ್ಟು ಚೆನ್ನಾಗಿ ಕಾಪಾಡಬೇಕು ಅನ್ನೋ ಜವಾಬ್ದಾರಿ ಇರುತ್ತೆ. ಈ ಕಾಲದಲ್ಲಿ ಹಂಗಲ್ಲ, ಅವನ್ ಸತ್ರೆ ನನಗೇನಾಗಬೇಕು, ನಾನು ದುಡ್ಡು ಮಾಡ್ಕೊಂಡು ಎದ್ದು ಹೋಗೋಣ ಸಾಕು ಅನ್ನೋದೇ ಬಹಳ ಜನ. ಅದರಲ್ಲೂ ಬಹಳ ಜನ ನಮ್ಮಲ್ಲಿ ಕರ್ನಾಟಕವನ್ನ ತಾತ್ಸಾರದಿಂದ ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಜನ ನಾವೇ ಏನೋ ಬರ್ಕೀರಿ ಆಗ್ಬಿಟ್ಟಿದೀವಿ. ಆ ಒಗ್ಗಟ್ಟು ಹೊಟ್ಟೋಗಿದೆ. ಬೇರೆ ಭಾಷೆಯವರು ಇವತ್ತು ಏನ್ ಹಿಂದಿನಲ್ಲಿರ್ತಕ್ಕಂಥ 3 ಖಾನ್ಗಳಿದ್ದಾರೆ, ಅವರನ್ನೂ ಮೀರಿಸಿ ಕನ್ನಡ ಯಶಸ್ಸು ಕೀರ್ತಿ ಪ್ರಗತಿಯನ್ನ ಇವತ್ತು ದೊಡ್ಡ ಪತಾಕೆ ಹಾರಿಸಿದೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಉನ್ನತ ಸ್ಥಾನಕ್ಕೆ. ಅದಕ್ಕೆ ಅಂಥ ಒಂದು ಒಗ್ಗಟ್ಟಲ್ಲಿ ಇವತ್ತು ಎಲ್ಲರೂ ಇರಬೇಕು ಅನ್ನೋದು ನಮ್ಮ ಬಯಕೆ. ಇಂಥ ಒಂದು ಕಾರ್ಯಕ್ರಮವನ್ನ ಕೃಷ್ಣೇಗೌಡರು ಮಾಡಿದ್ದಾರೆ. ದೊಡ್ಡ ದೊಡ್ಡ ನಿರ್ದೇಶಕರು ಬಂದಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಗುರು ಮೀರಿಸಿದ ಶಿಷ್ಯ ಅಂತ ತಂದೆನ ಮೀರಿಸಿದಂತ ಒಂದು ಶಿಷ್ಯ ಮೊಟ್ಟ ಮೊದಲಾಗಿದ್ದು ರಾಜೇಂದ್ರ ಸಿಂಗ್ ಬಾಬು ಅವರೇ. ಅವರ ಶಿಷ್ಯರಾಗಿರ್ತಕ್ಕಂಥವರು ತಂದೆನೂ ಮೀರಿಸಿ ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡಿದರು. ಅವತ್ತಿನ ಕಾಲಕ್ಕೆ ಹಾರರ್ ಮೂವಿ ಅಂತ ಹೇಳಿದ್ರೆ ಅದನ್ನ ಎ ಸರ್ಟಿಫಿಕೇಟ್ ಕೊಡ್ಬಿಡ್ತಾರೆ ಅಂತ ಅಂದಾಗ ಅಂತ ಚಿತ್ರವನ್ನ ಎತ್ ಪಕ್ಕಕ್ಕೆ ಬಿಸಾಕಿರೋ ಸಮಯ. ಆಗ್ಲೇ ದೀಪು ಹೇಳಿದ್ರು, ಸುದೀಪು, ನಾವೆಲ್ಲ ನಾಗರಹೊಳೆ ಸಮಯಕ್ಕೆ ನಾನು ತೆಲುಗು ಪಿಕ್ಚರ್ ಅಲ್ಲಿ 17 ನಾಟಕಗಳ ಸಮಯದಲ್ಲಿ ನನಗೆ ಪಾರ್ವತಿ ಪಾತ್ರದಲ್ಲಿ ಕೇರ್ ವಿಜಯ ನಡೆಸ್ತಾ ಇದ್ದಾಗ ಸುಬ್ರಹ್ಮಣ್ಯನ ಪಾತ್ರಕ್ಕೆ ಮಗುನ ಕರ್ಕೊಂಡು ಹೋಗಿದ್ರು. ಆಗ ನಾಗರಹೊಳೆ ಸಮಯಕ್ಕೆ ಮಗುನ ಬೇಕು ಅಂದಾಗ ಇವ್ರ ಜೊತೆಗೆ ನಾನು ಆ ಮಗುನ ಕರ್ಕೊಂಬರ್ಲ ಅಂದ್ರೆ ಅಲ್ಲಿ ನಾನು ಬಿಸಿ ಇದ್ದೆ, ನಾನೇನು ಮಾಡೋಕ್ಕಾಗಿಲ್ಲ. ಆದ್ರೂ ಇವ್ರ ಜೊತೆ ಪಿಕ್ಚರ್ ಪಾತ್ರ ಮಾಡ್ಬೇಕು ಅಂತ ಎಷ್ಟೋ ಸಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಕರ್ಕೊಂಬರ ಗುಂಡಣ್ಣ ಅಂತ ಕರ್ಕೊಂಡು ಕರೆದಿತ್ತು. ಅಂದ್ರೆ ಅಂಥ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳಲ್ಲಿ ಪುಟಾಣಿ ಏಜೆಂಟ್ 1, 2, 3 ಆಗಲಿ, ಸಿಂಹದ್ ಮೇರಿ ಸೈನ್ಯ ಆಗಲಿ, ಅವರು ಮಾಡಿದಾಗ ದಂಗೆದ್ದು ಮಕ್ಕಳು ಮಾಡಿದಾಗ ಆವಾಗ ದಂಗೆದ್ದು ಮಕ್ಕಳಲ್ಲಿ 7-8 ಜನ ಮಕ್ಕಳಲ್ಲಿ ನಾನೂ ಒಬ್ಬನಾಗಿದ್ದೆ. ಯಾವತ್ತು ಕಲಾವಿದನ ಪ್ರಶ್ನೆ ಅದಲ್ಲ. ಇವತ್ತು ನೀರು ಹರಿತಾ ಹೋಗುತ್ತೆ. ಸಣ್ಣದಾಗಿದ್ದಾಗ ದೊಡ್ಡವ್ರನ್ನ ಗೌರವಿಸ್ಬೇಕು ಅನ್ನೋದು ಇವತ್ತು ಯಾರಾದ್ರೂ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಬರ್ತಾ ಇದ್ರೆ ಎದ್ದು ನಿಂತ್ಕೊಂತಿದ್ರು ಸ್ಟುಡಿಯೋಲಿ. ಅಷ್ಟು ಜನ ಎದ್ದಿದ್ರು. ಇವತ್ತು ಅಯ್ಯೋ ಅವ್ರು ಹೋಗ್ತಾ ಇದಾರೆ ಬಿಡ್ರಿ, ಈ ತರ ಮಾಡಬಾರ್ದು. ಇಂಥದನ್ನ ಫಸ್ಟ್ ನಾವು ಕನ್ನಡಿಗರಾಗಿರೋರು ಇನ್ನು ಮೇಲಾದ್ರೂ ಒಗ್ಗಟ್ಟಾಗಿರ್ಬೇಕು. ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆಗೆ ದೊಡ್ಡ ದೊಡ್ಡ ಕಲಾವಿದರಲ್ಲಿ
KS ಅಶ್ವಥ್ ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಗೌರವವನ್ನು ಇಟ್ಕೊಂಡಿದ್ರು. ಮೈಸೂರು ಅಂದರೆ ಒಂದು ವಿಶೇಷ, ಅಂಬಿ ಅಂದರೆ ಅಲ್ಲಿ ಜೊತೆಗಿರ್ತಿದ್ರು. ಅದರಲ್ಲಿ ಅಶ್ವಥ್ ಅವರ ಮಗ ಇವತ್ತು ಶಂಕರ್ ಅಶ್ವಥ್ ಅವರು ಬಂದಿದ್ದಾರೆ. ಅವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಅವರು ಬಂದು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಅಂದರೆ ಅವರಿಗೆಲ್ಲರಿಗೂ ಆ ಹಿರಿಮೆ ಇದೆ, ಒಗ್ಗಟ್ಟಿದೆ. ನಮ್ಮ ಹಳೇದನ್ನ ಯಾವತ್ತೂ ಮರಿಬಾರ್ದು, ನಮ್ಮೂರ್ನ ಮರಿಬಾರ್ದು, ಪ್ರೋತ್ಸಾಹನ ಅಂತಕ್ಕಂಥದ್ದು. ಇವತ್ತು ಈ ಕಲಾಮಂದಿರದಲ್ಲಿ ನಾವು ಕೂತಿದ್ದೀವಿ ಅಂದರೆ ಅಂಬರೀಷ್ ಅವ್ರನ್ನ ಶಾಶ್ವತವಾಗಿ ನೆನೆಸ್ಕೋಬೇಕು. ಯಾರಾದರೂ ಕನ್ನಡ ಚಿತ್ರರಂಗಕ್ಕೆ ಮಾಡಿದ್ದಾರೆ ಅಂದರೆ ಅಂಬರೀಷ್ ಅವರು ಧೈರ್ಯವಾದ ಒಂದು ಸಿಟಿ ಒಳಗಿರ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿ ಒಂದು ಸ್ಥಾನಮಾನ ಗೌರವವನ್ನು ಕೊಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಇಂಥ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಹಿರಿಮೆಯನ್ನು ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ದೇವೇಗೌಡರು ಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಇವತ್ತು ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅವರ ಮಣ್ಣಿನ ಮಗ ಪ್ರಧಾನ ಮಂತ್ರಿ ಆದಾಗ ಇವತ್ತು ಯಾರ್ಯಾರು ಏನೇನಾದರೂ ಅಂದ್ಕೊಳ್ಳಿ, ಮೊಟ್ಟ ಮೊದಲು ಇದನ್ನೇನಾದ್ರೂ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಎಲ್ಲ ಪೀಠಿಗೆಯನ್ನು ಫಸ್ಟ್ ಸ್ಟಾರ್ಟ್ ಮಾಡಿ ಇದಾಗಬೇಕು ಅಂತ ಮಾಡಿದವರೇ ಪ್ರಧಾನಮಂತ್ರಿ ದೇವೇಗೌಡರು. ಇವತ್ತು ಅವರಿಗೆ ಆರೋಗ್ಯದಲ್ಲಿ ಕ್ಷೀಣವಾಗಿದ್ದಾಗ ಅವರಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಅವರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಹೆಮ್ಮೆಯ ಕನ್ನಡದ ಬಾವುಟ ಇವತ್ತು ಪತಾಕೆ ಭಾರತ ದೇಶದಲ್ಲಿ ಇವತ್ತಿಗೂ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅವಕಾಶವನ್ನ ನರೇಂದ್ರ ಮೋದಿ ಅವರು ಅವರಿಗೆ ಜೊತೆ ಆ ಒಂದು ಗೌರವವನ್ನು ಸೂಚಿಸ್ತಾರೆ. ಅದಕ್ಕೆ ಕನ್ನಡಕ್ಕಿರೋ ಹಿರಿಮೆ ಇವತ್ತು ನಾವು ಯಾವತ್ತು ಹಿಮಾಲಯ ಅಂದರೆ ಕನ್ನಡದ ಪದ ಅಂತ ಒಂದು ಹಿಮದ ಆಲಯದಲ್ಲಿ ನಾವು ಗೌರವಿಸ್ತಾ ಇದ್ದಾಗ ಇಂಥ ಒಂದು ಪದಕವನ್ನ ನಾನು ಇನ್ನು ಮೇಲೆ ಚಿನ್ನದ ಪದಕವನ್ನು ನಾನು ಮಾಡ್ತೀನಿ ಅಂತ ಹೇಳಿದಾಗ ಅಂತ ಒಂದು ಸಂಗೀತ ನಾದಬ್ರಹ್ಮ ಹಂಸಲೇಖ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ಮಾಡಿದರೆ ಅವರ ಸ್ನೇಹಿತರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲು ಆ ಸ್ವರ್ಣವನ್ನ ಬಂಗಾರದ ಪದಕವನ್ನ ಇವರಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ಕೊಂತೀನಿ ಅಂದರೆ ಅವರಿಬ್ಬರಿಗೆ ಒಂದು ಹಿಮ್ಮೆ. ಅದಕ್ಕೆ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆಗೆ ಅವರ ತಾಯಿಯವರು, ಅವರ ಸಹೋದರಿಯವರು, ವಿಶೇಷವಾಗಿ ಅವರ ಅಳಿಯಂದ್ರು, ಅವರ ಮೊಮ್ಮಕ್ಕಳು, ಅವರ ಮಗ ಎಲ್ಲರೂ ಪಾಪ ಅಯ್ಯೋ ಅಪ್ಪ ಮಾಡ್ತಿದ್ದಾರೆ ಅಂತ ಹೇಳಿ ಹೋಗಪ್ಪ ಬಾಯಿ ಮುಚ್ಕೊಂಡು ದುಡ್ಡು ತೆಗೆದು ಬಿಸಾಕಲ್ಲ, ಜಮೀನು ತೆಗೆದಾಕ್ಬೋದಾಗಿತ್ತು ಅಂತ ಹೇಳ್ಬೋದಾಗಿತ್ತು. ಆದರೂ ಅವರೆಲ್ಲ ತಂದೆಗೆ ಗೌರವಿಸಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರೆಲ್ಲ ಪಾಲ್ಗೊಳ್ಳಕ್ಕೆ ಆಗ್ಲೇ ದೀಪ ಹಚ್ಚಬೇಕಾದ್ರೆ ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರಿಬೇಕಾಗಿತ್ತು. ನನಗೆ ತುಂಬ ಅನಿಸ್ತು. ಯಾಕೆಂದ್ರೆ ದೀಪ ನಾವೆಲ್ಲ ಹಚ್ಚೋದಲ್ಲ, ಅವ್ರ ಜೊತೆಗೆ ಅವ್ರನ್ನೂ ಮೇಲೆ ಸಂಭ್ರಮಿಸಿದ್ರೆ ಅವರ ಕುಟುಂಬಕ್ಕೆ ನಾವು ಸಲ್ಲಿಸುವಂಥ ಗೌರವ ಅಂತ ಈ ಮುಖಾಂತರ ವಿಚಾರ ಹೇಳ್ತೀವಿ. ಅದರಿಂದ ನೋಡಿ ಬ್ಯಾಕ್ ತಗೊಂಡು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಒಂದು ಸ್ವಲ್ಪ ಮಟ್ಟಿಗೆ ಅವಕಾಶ ಕೊಟ್ಟರು. ಸಾಧಾರಣವಾಗಿ ನನಗೆ ಮೈಕ್ ಕೊಟ್ಟರೆ ನಾನು ಗಂಟೆ ಮಾತಾಡ್ತೀನಿ. ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ, ಏನು ಮಾಡೋದು. ಆದರೂ ಇಂಥ ಒಂದು ಕಾರ್ಯಕ್ರಮ ಒಂದೇ ಒಂದು ನಿಮ್ಗೆ ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಇಷ್ಟು ಜನ ಬಂದಿದ್ದೀರಾ, ನಮ್ಮಲ್ಲಿ 4 ಪಕ್ಷ ಇದೆ, ಎಲ್ಲರೂ ತಿಳ್ಕೊಳ್ಳಿ. ರಾಜಕೀಯದಲ್ಲಾಗಲಿ, ಯಾವುದೇ ಆಗಲಿ, ಯಾವ ಧರ್ಮದಲ್ಲಾಗಲಿ, ಇಡೀ ಭಾರತ ದೇಶ ಆಗಲಿ, ಎಲ್ಲೇ ಆಗಲಿ, ಎಲ್ಲೇ ಆಗಲಿ, ಈ 4 ತಿಳ್ಕೊಂಬಿಡಿ. ನೀವು ಇಡೀ ಜಗತ್ತನ್ನ ಸಾಧನೆ ಮಾಡಕ್ಕೆ ಅರ್ಥ ಮಾಡ್ಕೊಳ್ಳುವಂಥದ್ದು ಈ 4 ಮಾಡ್ಕೊಳ್ಳಿ. ನೀವೆಲ್ಲ ಅನ್ಕೊಂಡಾಗ 4 ಪಂಗಡ ಏನು ಅಂದ್ರೆ ಜಾತಿ ಅನ್ಕೊಂಡ್ಬಿಟ್ಟಿದ್ರ, ಗಂಡ ಹೆಂಡತಿ ಮಕ್ಕಳು ಅಂತಲ್ಲ, ಎಲ್ಲರೂ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಅಂತಲ್ಲ. ಜಗತ್ತಲ್ಲಿ 2 ಜಾತಿ, ಒಂದು ಸ್ತ್ರೀ ಮತ್ತೆ ಪುರುಷ. ಅಂಥದ್ರಲ್ಲಿ ಈ 4 ಪಂಗಡ ಇದ್ದೇ ಇರ್ತಾರೆ, ಆಲ್ ಓವರ್ ದಿ ವರ್ಲ್ಡ್ ಇರ್ತಾರೆ. ಮೊದಲನೇ ಪಂಗಡ ನಾನ್ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು. ಮೊದಲನೇ ಪಂಗಡ ಏನೋ ನಾನ್ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು. ಎರಡನೇ ಪಂಗಡ ನಾನ್ ಚೆನ್ನಾಗಿಲ್ಲ ನೀನು ಚೆನ್ನಾಗಿರ್ಬಾರ್ದು, ನಾನ್ ಚೆನ್ನಾಗಿಲ್ಲ ನೀನು ಚೆನ್ನಾಗಿರ್ಬಾರ್ದು. ಮೂರನೇ ಪಂಗಡ ನಾನು ಮಾತ್ರ ಚೆನ್ನಾಗಿರ್ಬೇಕು ನೀನು ಹಾಳಾಗ್ಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕು ನೀನು ಹಾಳಾಗ್ಬೇಕು. ಆದ್ರೆ ಕೊನೆಯ ಪಂಗಡ ಇದೆಯಲ್ಲ, ಇಡೀ ಜಗತ್ತಲ್ಲಿ ಯಾರಿಗೂ ಕೊಡದೇ ಇರೋ ಪಂಗಡ ಯಾವುದು ಅಂದ್ರೆ ಅದು ಒಂದು ಜಗನ್ಮಾತೆ, ಎರಡನೇದು ನಮ್ಗೆಲ್ಲ ಹುಟ್ಟಿಸಿರೋ ತಾಯಿ. ಏನ್ ಹೇಳುತ್ತೆ ಆ ಪಂಗಡ ಅಂದ್ರೆ, ನಾನು ಚೆನ್ನಾಗಿಲ್ಲದಿರೋ ಪಂಗಡ ನೀನು ಚೆನ್ನಾಗಿರು, ನಾನು ಚೆನ್ನಾಗಿರೋ ಪರವಾಗಿಲ್ಲ ನೀನು ಚೆನ್ನಾಗಿರು ಅಂತ ಒಂದು ಹಿರಿಮೆ ಚಿತ್ರರಂಗ. ನಾನು ಚೆನ್ನಾಗಿಲ್ದಿರೋ ಪರವಾಗಿಲ್ಲ, ಚಿತ್ರರಂಗ ಚೆನ್ನಾಗಿರ್ಲಿ ಅಂತ ಒಂದು ಒಳ್ಳೆ ಅಭಿಲಾಷ ಇರತಕ್ಕಂಥ ಒಳ್ಳೆ ಗಣ್ಯರಲ್ಲಿ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು. ಅದಕ್ಕೆ ಅವ್ರನ್ನ ಗೌರವಪೂರ್ವಕವಾಗಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಸನ್ಮಾನ ಮಾಡೋಣ.